2026ರಲ್ಲಿ ಯಾವೆಲ್ಲ ದಿನ ಸೂರ್ಯಗ್ರಹಣ ಸಂಭವಿಸಲಿದೆ ಎಂಬುದನ್ನು ನೋಡೋದಾದರೆ ಗ್ರಹಗಳಲ್ಲಿ ಎರಡು ವಿಧಗಳಿವೆ. ಒಂದು ಸೂರ್ಯಗ್ರಹಣ ಮತ್ತು ಇನ್ನೊಂದು ಚಂದ್ರಗ್ರಹಣ. 2026ರಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಗಳು ಎರಡೂ ಸಂಭವಿಸಲಿದೆ. ಹಾಗಾದರೆ 2026ರಲ್ಲಿ ಸಂಭವಿಸಿರುವಂಥ ಸೂರ್ಯಗ್ರಹಣಗಳು ಯಾವ್ಯಾವ ದಿನಾಂಕದಂದು ಸಂಭವಿಸಲಿದೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಅಂತಂದರೆ 2026ರಲ್ಲಿ ಕೆಲವೊಂದು ದೇಶಗಳಲ್ಲಿ ಗ್ರಹಗಳು ಕೇವಲ ವೈಜ್ಞಾನಿಕ ಕ್ರಿಯೆ ಎಂದು ಪರಿಗಣಿಸಲಾರದೆ ಭಾರತದಲ್ಲಿ, ಅದರಲ್ಲೂ ಹಿಂದೂ ಧರ್ಮದಲ್ಲಿ ಗ್ರಹಗಳಿಗೆ ಸಾಕಷ್ಟು ಆಧ್ಯಾತ್ಮಿಕ ಮಹತ್ವವಿದೆ. ಹಿಂದೂ ಸಂಪ್ರದಾಯಗಳಲ್ಲಿ ಜನರು ಸಾಮಾನ್ಯವಾಗಿ ಈ ಸಮಯದಲ್ಲಿ ಉಪವಾಸಗಳನ್ನು ಆಚರಿಸುತ್ತಾರೆ, ಕೆಲವು ಕೆಲಸಗಳನ್ನು ಮಾಡುವುದನ್ನು ಕೂಡ ಬಿಡುತ್ತಾರೆ ಮತ್ತು ಈ ದಿನಕ್ಕೆ ಸಂಬಂಧಿಸಿದ ಆಚರಣೆಗಳನ್ನು ಮಾಡುತ್ತಾರೆ. ಅದೇ ಸಮಯದಲ್ಲಿ ಗ್ರಹಣಗಳು ಸೂರ್ಯ ಅಥವಾ ಚಂದ್ರ ಭಾಗಶಃ ಅಥವಾ ಸಂಪೂರ್ಣವಾಗಿ ಆವರಿಸಲ್ಪಟ್ಟಾಗ ಆಕರ್ಷಕ ನೈಸರ್ಗಿಕ ಘಟನೆಗಳಾಗಿವೆ. ಕುಟುಂಬಗಳು, ಆಕಾಶ ವೀಕ್ಷಕರು ಮತ್ತು ಜ್ಯೋತಿಷ್ಯ ಅನುಯಾಯಿಗಳು ಎಲ್ಲರೂ ಈ ಅಪರೂಪದ ಘಟನೆಗಳನ್ನು ನೋಡಲು ಕಾತುರದಿಂದ ಕಾಯುತ್ತಿರುತ್ತಾರೆ. ಹಳೆ ವರ್ಷ ಕಳೆಯುತ್ತಿದ್ದಂತೆ ಅನೇಕ ಜನರು ಅಂದರೆ 2026ಕ್ಕೆ ಈಗ ಕಾಲಿಟ್ಟಿರುವಂಥದ್ದು. ಅಂದರೆ 2026ರಲ್ಲಿ ಬರುವಂತಹ ಸೂರ್ಯಗ್ರಹಣಗಳು ಯಾವ್ಯಾವು ಎಂಬುದನ್ನು ಕೂಡ ಈಗ ಎದುರು ನೋಡುತ್ತಿದ್ದಾರೆ. ಅಂದರೆ 2026ರಲ್ಲಿ ಯಾವೆಲ್ಲ ದಿನಾಂಕದಂದು ಸೂರ್ಯಗ್ರಹಣಗಳು ಸಂಭವಿಸಲಿದೆ ಎಂಬುದನ್ನು ಕೂಡ ತಿಳಿದುಕೊಳ್ಳಲು ಈಗ ಜನ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಅಂದರೆ 2026ರಲ್ಲಿ ವಿವಿಧ ರೀತಿಯಂತಹ ಚಂದ್ರಗ್ರಹಣಗಳು, ಸೂರ್ಯಗ್ರಹಣಗಳು ಸಂಭವಿಸುತ್ತವೆ. ವಿವಿಧ ದಿನಾಂಕಗಳನ್ನು ಕೂಡ ಈಗ ಭಾರತದಲ್ಲಿ ಸಂಭವಿಸಿರುವಂಥದ್ದು. ಅಂದರೆ ಭಾರತದಲ್ಲಿ ಬರುವಂತಹ ಎಲ್ಲ ಸೂರ್ಯಗ್ರಹಣಗಳು ಭಾರತದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಎಂಬುದನ್ನು ಕೂಡ ಈಗ ಇಲ್ಲಿ ನೋಡಬಹುದಾಗಿದೆ. ಅಂದರೆ 2026ರಲ್ಲಿ ಬರುವಂತಹ ಗ್ರಹಣಗಳನ್ನು ನೋಡೋದಾದರೆ, ಅಂದರೆ 2026ರಲ್ಲಿ ಮೊದಲನೇ ಸೂರ್ಯಗ್ರಹಣ ಯಾವ ದಿನಾಂಕದಂದು ಸಂಭವಿಸುತ್ತೆ ಅನ್ನೋದನ್ನು ನೋಡೋದಾದರೆ, 2026ರ ಮೊದಲ ಗ್ರಹಣವಾಗಿ ಸೂರ್ಯಗ್ರಹಣವು ಫೆಬ್ರವರಿ 17ರಂದು ಮಂಗಳವಾರ ಬಂದಿರುವಂಥದ್ದು. ವರ್ಷದ ಮೊದಲ ಗ್ರಹವಾದ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಾಗಾಗಿ ಈ ಗ್ರಹಣದ ಸೂತಕ ಅವಧಿಯು ಭಾರತದ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರುವಂತಿಲ್ಲ. ಹಾಗಾಗಿ ನಮ್ಮ 2026ರಲ್ಲಿ ಬರುವಂತಹ ಸೂರ್ಯಗ್ರಹಣ ನಮಗೆ ಯಾವುದೇ ರೀತಿಯ ಅವಶ್ಯಕತೆಯನ್ನು ಕೊಡುವುದಿಲ್ಲ. ಮತ್ತು 2026ರಲ್ಲಿ ಇನ್ನೊಂದು ಸೂರ್ಯಗ್ರಹಣ ಬರಲಿದೆ. ಅಂದರೆ ವರ್ಷದ ಎರಡನೇ ಸೂರ್ಯಗ್ರಹಣ. 2026ರ ಎರಡನೇ ಸೂರ್ಯಗ್ರಹಣವು ಆಗಸ್ಟ್ 12 ಬುಧವಾರದ ದಿನದಂದು ಸಂಭವಿಸಿರುವಂಥದ್ದು. ಅಂದರೆ ಸಂಭವಿಸ್ತಾ ಇದೆ. ಮೊದಲನೇ ಸೂರ್ಯಗ್ರಹಣದಂತೆ ಎರಡನೇ ಸೂರ್ಯಗ್ರಹಣವು ಕೂಡ ಭಾರತದಲ್ಲಿ ಗೋಚರಿಸುವುದಿಲ್ಲ. ಇದರ ಸೂತಕ ಅವಧಿಯೂ ಕೂಡ ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ. ಭಾರತೀಯ ವೀಕ್ಷಕರಿಗೆ ಈ ಎರಡೂ ಗ್ರಹಣಗಳು ಪ್ರಭಾವ ಬೀರುವುದಿಲ್ಲ. ನೋಡಿ, ಲಾಸ್ಟ್ ಟೈಮು 2025ರಲ್ಲಿ ಸೂರ್ಯಗ್ರಹಣಗಳು ಬರ್ತಾ ಇತ್ತು ಅಂತಂದರೆ ಮನೆಯಿಂದ ಹೊರಗೆ ಹೋಗಬಾರ್ದು, ಊಟ ಮಾಡಬಾರ್ದು, ಏನೆಲ್ಲ ಒಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರು. ಕೆಲವೊಂದಿಷ್ಟು ಬಾಣಂತಿಯರಾಗಿರ್ಬೋದು, ಕೆಲವೊಂದಿಷ್ಟು ಗ್ರಹಣವನ್ನು ನಂಬ್ತಾ ಇರೋರು ಸಾಕಷ್ಟು ಒಂದು ಕ್ರಮಗಳನ್ನು, ಒಂದು ಧಾರ್ಮಿಕ ಆಧ್ಯಾತ್ಮಿಕವಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ರು. ಆದರೆ ಈ ವರ್ಷ ಯಾವುದೇ ರೀತಿಯ ಭಾರತದ ಮೇಲೆ ಪರಿಣಾಮ ಬೀರುವುದಿಲ್ಲ. ಹಾಗಾಗಿ ಆಧ್ಯಾತ್ಮಿಕತೆಯನ್ನು, ಸೂರ್ಯಗ್ರಹಣನ ನಂಬುವವರು ಯಾವುದೇ ರೀತಿಯ ಟೆನ್ಷನನ್ನು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಫೆಬ್ರವರಿಯಲ್ಲಿ ಬರುವಂತಹ ಸೂರ್ಯಗ್ರಹಣವು ಕೂಡ ನಮ್ಮ ಭಾರತದ ಮೇಲೆ ಗೋಚರಿಸುವುದಿಲ್ಲ. ಮತ್ತು ಆಗಸ್ಟ್ನಲ್ಲಿ ಎರಡನೇ ಸೂರ್ಯಗ್ರಹಣ ಕೂಡ ಬರಲಿದೆ. ಹಾಗಾಗಿ ಆ ಗ್ರಹಣವು ಕೂಡ ಆಗಸ್ಟ್ 12ರಂದು 2026ರಲ್ಲಿ ಆಗಸ್ಟ್ 12ರಂದು ಬರುವಂಥ ಸೂರ್ಯಗ್ರಹಣವು ಕೂಡ ಭಾರತದ ಮೇಲೆ ಪ್ರಭಾವವನ್ನು ಬೀರುವ ಸಾಧ್ಯತೆ ಇಲ್ಲ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನು, ಆಧ್ಯಾತ್ಮಿಕತೆಯನ್ನು ಪಾಲಿಸಲು ಅವಶ್ಯಕತೆ ಇಲ್ಲ. ಹಾಗಾಗಿ 2026ರಲ್ಲಿ ಬರುವಂತಹ ಎರಡೂ ಸೂರ್ಯಗ್ರಹಣಗಳು ಕೂಡ ಭಾರತದ ಮೇಲೆ ಗೋಚರಿಸುವುದಿಲ್ಲ. ಹಾಗಾಗಿ ನೀವು ಯಾರೆಲ್ಲ ಒಂದು ಸೂರ್ಯಗ್ರಹಣದ ಮೇಲೆ ಬರುತ್ತೆ, 2026ರಲ್ಲಿ ಬರುವಂಥ ಸೂರ್ಯಗ್ರಹಣಗಳು ಏನೇನು ಯಾವೆಲ್ಲ ಒಂದು ಪ್ರಭಾವವನ್ನು ಬೀರುತ್ತೆ ಎಂಬುದನ್ನು ಏನು ಟೆನ್ಷನ್ನಲ್ಲಿ ಇರ್ತೀರ, ಅದು ಯಾವುದು ಕೂಡ ಭಾರತದ ಮೇಲೆ ಬೀಳುವುದಿಲ್ಲ. ಹಾಗಾಗಿ ಸೂರ್ಯಗ್ರಹಣ ನಮ್ಮ ಭಾರತದ ಮೇಲೆ ಎರಡು ಸತಿ ಆಗಲೇ ಹೇಳಿದಂತೆ ಫೆಬ್ರವರಿ ಮತ್ತು ಆಗಸ್ಟ್ರಲ್ಲಿ ಸಂಭವಿಸ್ತಾ ಇರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಬಾಣಂತಿಯರಾಗಿ ಚಿಕ್ಕ ಮಕ್ಕಳು ಮತ್ತು ಯಾವುದೇ ರೀತಿಯ ಊಟ ಬಿಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಡಿ ಈ ವರ್ಷ. ಯಾಕಂತಂದರೆ ಸೂರ್ಯಗ್ರಹಣ ಅತಿ ವೇಗವಾಗಿ ಮತ್ತು ಈಗ ಫೆಬ್ರವರಿಯಲ್ಲಿ ಬರ್ತಾ ಇರೋದ್ರಿಂದ ಬೇಗನೆ, ವರ್ಷದ ಮೊದಲ ಬೇಗನೆ ಬರ್ತಾ ಇರೋದರಿಂದ ನಂತರ ಆಗಸ್ಟ್ ಒಂದು 4 ತಿಂಗಳ ನಂತರ ಸೂರ್ಯಗ್ರಹಣ ಬರುತ್ತೆ ಆಗಸ್ಟಲ್ಲಿ. ಅದಾದ ನಂತರ
ಚಂದ್ರಗ್ರಹಣಗಳು ಬರ್ತಾ ಇರುತ್ತೆ. ಅದರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡೋಣ. ಅದು ನಮ್ಮ ಭಾರತದಲ್ಲಿ ಸಂಭವಿಸಲಿದೆ, ಏನೆಲ್ಲ ಪರಿಣಾಮ ಬೀರುತ್ತೆ, ನಮ್ಮ ಭಾರತದ ಮೇಲೆ ಏನಾದರೂ ಪ್ರಭಾವ ಬೀರುತ್ತೆ ಎಂಬುದನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಸೂರ್ಯಗ್ರಹಣದ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರನ್ನು ನಿಮಗೆ ಕೊಟ್ಟಿರುತ್ತೇನೆ. ಯಾಕಂತಂದರೆ ಈ ವರ್ಷ ಸೂರ್ಯಗ್ರಹಣದ ಬಗ್ಗೆ ಯಾವುದೇ ಟೆನ್ಷನನ್ನು ತಗೋಬೇಡಿ. ಯಾಕಂತಂದರೆ ಆಗಲೇ ಹೇಳಿದಂತೆ ಭಾರತದ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರ್ತಾ ಇಲ್ಲ ಈ ವರ್ಷದ ಸೂರ್ಯಗ್ರಹಣಗಳು. ಹಾಗಾಗಿ ಸೂರ್ಯಗ್ರಹಣದ ಮೇಲೆ, ಆಧ್ಯಾತ್ಮಿಕತೆಯ ಮೇಲೆ ಯಾರೆಲ್ಲ ನಂಬಿಕೆ ಇಟ್ಕೊಂಡಿದ್ದೀರಾ, ಈ ಒಂದು ಗ್ರಹಣ ಭಾರತದ ಮೇಲೆ ಪ್ರಭಾವ ಏನು ಬೀರೋದಿಲ್ಲ ಎಂಬುದನ್ನು ನಾನು ಮತ್ತೆ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಚಂದ್ರಗ್ರಹಣಗಳು ಸಂಭವಿಸ್ತವೆ, ಯಾವ ದಿನಾಂಕದಂದು ಸಂಭವಿಸ್ತವೆ ಮತ್ತು ಅವುಗಳ ಪರಿಣಾಮ ಏನೆಂಬುದನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.